ನಮಸ್ಕಾರ ಗೆಳೆಯರಿ, ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರಿ, ನೀವೆಲ್ಲರೂ ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀರಿ ಅಂದ್ಕೊಳ್ತೀನಿ. ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಮತ್ತೆ ಕರೆಕ್ಷನ್ ಕಂಟಿನ್ಯೂ ಆಯ್ತು. ಅದರ ಹಿಂದಿನ ಕಾರಣಗಳ ಬಗ್ಗೆ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ ಈ ವಿಡಿಯೋದಲ್ಲಿ. ಜೊತೆಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಈಗಾಗಲೇ ಕೆಲವು ಅಪ್ಡೇಟ್ ಗಳನ್ನ ನೋಡಿದ್ವಿ. ಆ ನಂತರ ಕೂಡ ಇನ್ನೊಂದಷ್ಟು ಅಪ್ಡೇಟ್ ಗಳು ಬಂದಿದ್ದಾವೆ, ಅವುಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡೋಣ. ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಮೆನ್ಷನ್ ಮಾಡಬಹುದು. ಆ ಯಾವುದೇ ಸ್ಟಾಕ್ ಅನ್ನ ನಾನು ರೆಕಮೆಂಡ್ ಮಾಡ್ತಿಲ್ಲ. ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು. ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ. ಇಲ್ಲಿ ಇವತ್ತಿನ ನಮ್ಮ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದರೆ ನಿಫ್ಟಿಯಲ್ಲಿ ನೋಡಬಹುದು 169 ಪಾಯಿಂಟ್ಸ್ ಅಥವಾ 0.68% ಡೌನ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ಇದರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ತುಂಬಾನೇ ಡೌನ್ ಆಯ್ತು ಮಾರ್ಕೆಟ್ ಮಾರ್ನಿಂಗ್. ಆನಂತರ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಡೌನ್ ಇಂದ. ಇವತ್ತಿನ ಲೋ ನೋಡಬಹುದು 24,473, ಬಟ್ ಕ್ಲೋಸಿಂಗ್ ಕಂಡು ಬಂದಿರೋದು 24,718. ಅಂದ್ರೆ ಆಲ್ಮೋಸ್ಟ್ 250 ಪಾಯಿಂಟ್ಸ್ ರಿಕವರ್ ಆಗಿದೆ ಇವತ್ತಿನ ಲೋ ಇಂದ. ಇನ್ ಕೇಸ್ ಆ ರೀತಿ ರಿಕವರಿ ಬಂದಿಲ್ಲ ಅಂದಿದ್ರೆ ಬಹುಶಃ ಈ ಡೌನ್ ಫಾಲ್ ಇನ್ನು ಜಾಸ್ತಿನೇ ಇರ್ತಾ ಇತ್ತು. ಮತ್ತೊಮ್ಮೆ ರೆಕಾರ್ಡ್ ಡೌನ್ ಫಾಲ್ ಆಗುವಂತ ಚಾನ್ಸಸ್ ಕೂಡ ಇರ್ತಿತ್ತು. ಬಟ್ ಇವತ್ತಿನ ಲೋ ಇಂದ ಒಳ್ಳೆ ರಿಕವರಿಯನ್ನೇ ಮಾಡಿದೆ. ಓಪನಿಂಗ್ ಡೌನ್ ಇತ್ತು ನೋಡಬಹುದು, 24,473 ಓಪನಿಂಗ್. ಅದೇ ಇವತ್ತಿನ ಲೋ ಕೂಡ ಅಲ್ಲಿಂದ ಸಾಲಿಡ್ ಪರ್ಫಾರ್ಮೆನ್ಸ್ ಬಂತು. ಬಟ್ ನಿನ್ನೆಯ ಕ್ಲೋಸಿಂಗ್ ಕಂಪೇರ್ ಮಾಡಿದ್ರೆ ಖಂಡಿತ ಡೌನ್ ಫಾಲ್ ಇದೆ. ಬಟ್ ಇವತ್ತಿನ ಲೋಗೆ ಕಂಪೇರ್ ಮಾಡಿದ್ರೆ ಒಂದಷ್ಟು ರಿಕವರಿಯನ್ನ ನಮ್ಮ ಮಾರ್ಕೆಟ್ ಇವತ್ತೇ ಮಾಡಿದೆ. ದೊಡ್ಡ ಮಟ್ಟದ ಡೌನ್ ಫಾಲ್ ಏನು ಕಂಡು ಬಂದಿಲ್ಲ ಅಂತಾನೆ ಹೇಳ್ಬೋದು. ಇನ್ನು ಸೆನ್ಸೆಕ್ಸ್ ಕಡೆ ಬಂದ್ರೆ ಇಲ್ಲಿ ನೋಡಬಹುದು 573 ಪಾಯಿಂಟ್ಸ್ ಅಥವಾ 0.7% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇಲ್ಲೂ ಕೂಡ ನೋಡಬಹುದು ಇವತ್ತಿನ ಲೋ 80,354. ಓಪನಿಂಗ್ 427 ಆಯ್ತು. ಆನಂತರ 154 ಅಚೀವ್ ಮಾಡಿ ಅಲ್ಲಿಂದ ಕವರ್ ಆಗಿ ನೋಡಬಹುದು 81,118ಕ್ಕೆ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಅಂದ್ರೆ ಆಲ್ಮೋಸ್ಟ್ ಲೋ ಇಂದ 700 ಪಾಯಿಂಟ್ಸ್ ಗಿಂತ ಜಾಸ್ತಿ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಸೆನ್ಸೆಕ್ಸ್ ಅಲ್ಲೂ ಕೂಡ. ಒಟ್ಟಿನಲ್ಲಿ ಡೌನ್ ಫಾಲ್ ಬಂತು, ಬಟ್ ಇವತ್ತಿನ ಲೋ ಇಂದ ಸಾಲಿಡ್ ರಿಕವರಿ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಎರಡು ಇಂಡೈಸಸ್ ಗಳಲ್ಲಿ. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ 50 ನಲ್ಲಿ ನೋಡಬಹುದು 0.83% ಡೌನ್ ಫಾಲ್ ಇದೆ. ನಿಫ್ಟಿ 100 ಅಲ್ಲಿ 0.71% ಡೌನ್ ಇದೆ. ನಿಫ್ಟಿ 200 0.65% ಡೌನ್ ಇದೆ. ಹಾಗೆ ನಿಫ್ಟಿ 500 0.61% ಡೌನ್ ಇದೆ. ಅಂದ್ರೆ 0.6 ಇಂದ 0.8% ವರೆಗೂ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಫ್ಟಿ 50 ಇಂದ ನಿಫ್ಟಿ 500 ವರೆಗೂ. ಇನ್ನು ಮಿಡ್ ಕ್ಯಾಪ್ ಕಡೆ ಬಂದ್ರೆ ಮಿಡ್ ಕ್ಯಾಪ್ 50 ನಲ್ಲಿ ನೋಡಬಹುದು 0.28% ಡೌನ್ ಇದೆ. ಮಿಡ್ ಕ್ಯಾಪ್ 100 0.37% ಡೌನ್ ಇದೆ. ಮಿಡ್ ಕ್ಯಾಪ್ 150 0.36% ಡೌನ್ ಇದೆ. ಕಂಪೇರ್ ಟು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್ ಅಲ್ಲೇ ನಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಬಂದಿಲ್ಲ. ಅಪ್ ಟು 5500 ವರೆಗೂ 0.6% ಡೌನ್ ಆದ್ರೆ ಇಲ್ಲಿ 0.3% ವರೆಗೂ ಡೌನ್ ಆಗಿದೆ. ಅಂತ ದೊಡ್ಡ ಮಟ್ಟದ ಡೌನ್ ಫಾಲ್ ಬರಲಿಲ್ಲ ಅಂತ ಹೇಳ್ಬೋದು. ಇನ್ನು ಸ್ಮಾಲ್ ಕ್ಯಾಪ್ ಕಡೆ ಬಂದ್ರೆ ಸ್ಮಾಲ್ ಕ್ಯಾಪ್ 100 ಅಲ್ಲಿ 0.49% ಅಂದ್ರೆ ನಿಯರ್ಲಿ 0.5% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 50 0.66% ಡೌನ್ ಇದೆ. ಸ್ಮಾಲ್ ಕ್ಯಾಪ್ 250 0.38% ಡೌನ್ ಇದೆ. ಸ್ಮಾಲ್ ಕ್ಯಾಪ್ ಅಲ್ಲೂ ಕೂಡ ಕಂಪೇರ್ ಟು ಮಿಡ್ ಕ್ಯಾಪ್ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಬಟ್ ಮಿಡ್ ಕ್ಯಾಪ್ ಅಲ್ಲಿ ಕಂಪೇರ್ ಟು ಲಾರ್ಜ್ ಅಂಡ್ ಸ್ಮಾಲ್ ಕ್ಯಾಪ್ ಕಡಿಮೆ ಪ್ರಮಾಣದ ಡೌನ್ ಫಾಲ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಇನ್ನು ಮೈಕ್ರೋ ಕ್ಯಾಪ್ ಕಡೆ ಬಂದ್ರೆ ಇಲ್ಲಿ 0.35% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಓವರ್ ಆಲ್ ಎಲ್ಲ ಕಡೆ ಡೌನ್ ಫಾಲ್ ಇದೆ. ಬಟ್ ಇದರಲ್ಲಿ ಮಿಡ್ ಕ್ಯಾಪ್ ಅಲ್ಲಿ ಕಡಿಮೆ ಪ್ರಮಾಣದ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಇನ್ನು ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ನಂತರ ಸೆಕ್ಟೋರಲ್ ಇಂಡೈಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದ್ವು ಅಂತ ನೋಡಿದರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ನಿಯರ್ಲಿ 1% ಡೌನ್ ಫಾಲ್ ಇದೆ. ಈವನ್ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ನಿಯರ್ಲಿ 1% ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ನು ಆಟೋಗೆ ಬಂದ್ರೆ 0.36% ಡೌನ್ ಇದೆ. FMCG 1% ಡೌನ್ ಇದೆ. IT ಇವತ್ತು ಫ್ಲಾಟ್ ಇದೆ. ಹಂಗ ನೋಡಿದ್ರೆ ಸ್ವಲ್ಪ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. IT ಸೆಕ್ಟರ್ ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು. ಎಸ್ಪೆಷಲಿ ಈ ರೀತಿಯ ಕನ್ಸರ್ನ್ಸ್ ಇದ್ರೂ ಕೂಡ IT ಸೆಕ್ಟರ್ ಅಲ್ಲಿ ಜಾಸ್ತಿ ಡೌನ್ ಫಾಲ್ ಬಂದಿಲ್ಲ, ಪಾಸಿಟಿವ್ ಇದೆ. ಹಾಗೆ ಮೀಡಿಯಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಮೆಟಲ್ ನಿಯರ್ಲಿ 1% ಡೌನ್ ಆಗಿದೆ. ಫಾರ್ಮಾ ಕೂಡ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಯಾಕಂದ್ರೆ ಬೇರೆ ಕಡೆ 0.5% ಅಥವಾ 1% ವರೆಗೂ ಡೌನ್ ಫಾಲ್ ಇರುವಾಗ ಇಲ್ಲಿ ಜಸ್ಟ್ 0.2% ಡೌನ್ ಅಂದ್ರೆ ಬೆಟರ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. PSU ಬ್ಯಾಂಕ್ ಗಳಲ್ಲಿ 1.18% ಡೌನ್ ಇದೆ. ಪ್ರೈವೇಟ್ ಬ್ಯಾಂಕ್ 0.91% ಡೌನ್ ಇದೆ. ರಿಯಾಲಿಟಿ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಹೆಲ್ತ್ ಕೇರ್ ಕೂಡ ಸ್ವಲ್ಪ ಪಾಸಿಟಿವ್ ಇದೆ. ಕನ್ಸ್ಯೂಮರ್ ಡ್ಯೂರಬಲ್ಸ್ 0.7% ಡೌನ್ ಆಗಿದ್ದಾವೆ. ಆಯಿಲ್ ಅಂಡ್ ಗ್ಯಾಸ್ 0.73% ಡೌನ್ ಇದೆ. ಓವರ್ ಆಲ್ ಡೌನ್ ಫಾಲ್ ಬಂತು. ಕೆಲವು ಸೆಕ್ಟರ್ಸ್ ಮಾತ್ರ ಇವತ್ತು ಸ್ವಲ್ಪ ಗ್ರೀನ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಅದರಲ್ಲಿ IT, ಮೀಡಿಯಾ, ರಿಯಾಲಿಟಿ ಹಾಗೂ ಹೆಲ್ತ್ ಕೇರ್. ಇನ್ನೆಲ್ಲ ಕಡೆ ಡೌನ್ ಫಾಲ್ ಕಂಟಿನ್ಯೂ ಆಗಿದೆ. ಹಾಗೆ ಹೆಚ್ಚು ಡೌನ್ ಫಾಲ್ ಅಂದ್ರೆ FMCG ನಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ 1.18 ಹಾಗೂ PSU ಬ್ಯಾಂಕ್ ಗಳಲ್ಲಿ 1.18%. ಓವರ್ ಆಲ್ ಮೆಜಾರಿಟಿ ಸೆಕ್ಟರ್ಸ್ ಡೌನ್ ಅಲ್ಲೇ ಕ್ಲೋಸಿಂಗ್ ಅನ್ನ ಕೊಟ್ಟಿದ್ದಾವೆ. ಇನ್ನು ಗ್ಲೋಬಲ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದಾವೆ ಅಂತ ನೋಡಿದ್ರೆ ಎಸ್ಪೆಷಲಿ ನೋಡಬಹುದು ಯುರೋಪಿಯನ್ ಮಾರ್ಕೆಟ್ಸ್ 1.5%, 0.4%, 1.2%, 1.5%, 0.7% ಈ ರೀತಿ ಡೌನ್ ಅಲ್ಲಿ ಟ್ರೇಡ್ ಆಗ್ತವೆ. ಇದರಲ್ಲಿ ನಮ್ಮ ಮಾರ್ಕೆಟ್ ಬೆಟರ್ ಪರ್ಫಾರ್ಮ್ ಮಾಡಿದೆ ಅಂತಾನೆ ಹೇಳ್ಬೋದು ಇವುಗಳಿಗೆ ಹೋಲಿಸಿದ್ರೆ. ಯಾಕಂದ್ರೆ ಮೆಜಾರಿಟಿ ಮಾರ್ಕೆಟ್ಸ್ ಅಲ್ಲಿ ಮೋರ್ ದನ್ 1% ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಎಲ್ಲ ಕಡೆ ಕೂಡ.
ಬಟ್ ಇವುಗಳಿಗೆ ಕಂಪೇರ್ ಮಾಡಿದ್ರೆ ಖಂಡಿತ ನಮ್ಮ ಮಾರ್ಕೆಟ್ ಬೆಟರ್ ಪರ್ಫಾರ್ಮೆನ್ಸ್ ಅನ್ನೇ ಮಾಡಿದೆ. ಇವನ್ ಚೈನೀಸ್ ಮಾರ್ಕೆಟ್ ಕೂಡ ನೋಡಬಹುದು ಡೌನ್ ಫಾಲ್ ಅಲ್ಲಿ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ. ಇನ್ನು ಇವತ್ತಿನ ಗ್ಲೋಬಲ್ ಮಾರ್ಕೆಟ್ಸ್ ಹಾಗೂ ನಮ್ಮ ಮಾರ್ಕೆಟ್ ಡೌನ್ ಫಾಲ್ ನ ಇಂದಿನ ಕಾರಣಗಳೇನು ಅಂತ ನೋಡಿದರೆ, ಎಸ್ಪೆಷಲಿ ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದೆ. ಇಸ್ರೇಲ್ ಇರಾನ್ ಮೇಲೆ ಅಟ್ಯಾಕ್ ಮಾಡಿರೋ ಬಗ್ಗೆ. ಇವತ್ತು ಮಾರ್ನಿಂಗ್ ಇಸ್ರೇಲ್ ಇರಾನ್ ನ ಮೇಲೆ ಬಾಂಬಿಂಗ್ ಅನ್ನ ಮಾಡಿದೆ. ಅದರಲ್ಲೂ ಎಸ್ಪೆಷಲಿ ನ್ಯೂಕ್ಲಿಯರ್ ಪ್ರಾಜೆಕ್ಟ್ಸ್ ಏನಿತ್ತು ಇರಾನ್ದು, ಆ ಸೈಟ್ ಗಳನ್ನ ಟಾರ್ಗೆಟ್ ಮಾಡಿದೆ ಇರಾನ್. ಇದರಲ್ಲಿ ಹಲವು ನ್ಯೂಕ್ಲಿಯರ್ ಸೈಂಟಿಸ್ಟ್ ಕೂಡ ಸಾವನ್ನಪ್ಪಿದ್ದಾರೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ. ಜೊತೆಗೆ ನೀವು ಇಲ್ಲಿ ನೋಡಬಹುದು 95 ವುಂಡೆಡ್, 95 ಜನರಿಗೆ ಗಾಯಗಳಾಗಿದೆ ಅನ್ನುವಂತ ಸುದ್ದಿಗಳಿದೆ. ಜೊತೆಗೆ ಆರ್ಮಿಯ ಮೇಜರ್ಸ್ ಕೆಲವರು ಸಾವನ್ನಪ್ಪಿದ್ದಾರೆ ಅನ್ನುವಂತ ಸುದ್ದಿ ಇದೆ. ಅಂದ್ರೆ ಇರಾನ್ ನ ಆರ್ಮಿ ಪರ್ಸನಲ್ ಹಾಗೂ ನ್ಯೂಕ್ಲಿಯರ್ ಸೈಂಟಿಸ್ಟ್. ಈ ಒಂದು ಕಾನ್ಫ್ಲಿಕ್ಟ್ ಏನಿತ್ತು ಇದು ಒಂದಷ್ಟು ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಇವತ್ತು ಗ್ಲೋಬಲ್ ಮಾರ್ಕೆಟ್ಸ್ ನ ಮೇಲೆ ಮಾಡಿದೆ. ಅದು ನಮ್ಮ ಮಾರ್ಕೆಟ್ ಮೇಲೂ ಕೂಡ ಆಗಿದೆ. ಬಟ್ ನಮ್ಮ ಮಾರ್ಕೆಟ್ ಅಲ್ಲಿ ಒಂದು ಪಾಸಿಟಿವ್ ಏನಂತಂದ್ರೆ, ಈ ಡೌನ್ ಫಾಲ್ ಅಲ್ಲೂ ಕೂಡ ಒಂದು ಪಾಸಿಟಿವ್ ಇದೆ. ಏನಂದ್ರೆ ಇವತ್ತಿನ ಲೋ ಇಂದ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ. ಇನ್ ಕೇಸ್ ಡೌನ್ ಫಾಲ್ ಕಂಟಿನ್ಯೂ ಆಗಿದ್ರೆ ಬಹುಶಃ ಮತ್ತೊಂದು ವರ್ಸ್ಟ್ ಡೇ ಆಗೋದು ಅಥವಾ ಮತ್ತೊಂದು ಬ್ಲಾಕ್ ಫ್ರೈಡೆ ಆಗ್ತಾ ಇತ್ತು ಇವತ್ತು. ಬಟ್ ಆ ರೀತಿಯ ಪರ್ಫಾರ್ಮೆನ್ಸ್ ಬರ್ಲಿಲ್ಲ. ಸಾಲಿಡ್ ರಿಕವರಿ ಲೋ ಇಂದ ನೋಡ್ಲಿಕ್ಕೆ ಸಿಕ್ತು. ಫುಲ್ಲಿ ರಿಕವರಿ ಆಗದೆ ಇರಬಹುದು, ಬಟ್ ಒಳ್ಳೆ ಬೈಯಿಂಗ್ ಕೂಡ ಲೋ ಇಂದ ಕಂಡು ಬಂದಿದೆ. ಖಂಡಿತ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆಗೋದು ಪಾಸಿಟಿವ್ ಸುದ್ದಿ ಅಂತೂ ಆಗೋದಿಲ್ಲ. ಯಾಕೆಂತಂದ್ರೆ ಈಗಾಗಲೇ ಕ್ರೂಡ್ ಅಲ್ಲಿ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನ ನಿಯರ್ಲಿ 9% ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು. ಕ್ರೂಡ್ ಅಲ್ಲಿ $75.58 65 ರೇಂಜ್ ಅಲ್ಲಿ ಇದ್ದಂತ ಕ್ರೂಡ್ 2-3 ಡೇಸ್ ಬಿಫೋರ್ ಇವಾಗ 75ಕ್ಕೆ ಹೋಗಿದೆ. $10 ಚೇಂಜ್ ಆಗಿದೆ ವಿತ್ ಇನ್ ಫ್ಯೂ ಡೇಸ್ ಅಲ್ಲಿ. ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆದಷ್ಟು ಕ್ರೂಡ್ ಅಲ್ಲಿ ರ್ಯಾಲಿ ಬರುವಂತ ಚಾನ್ಸಸ್ ಇರುತ್ತೆ. ಹಾಗೆ ಕೆಲವರು ಅಂದ್ಕೊಳ್ಬಹುದು, ಇರಾನ್ ಹತ್ರ ಏನು ನಾವೇನು ಬೈ ಮಾಡೋದಿಲ್ಲವಲ್ವಾ, ಯಾಕಂದ್ರೆ ಅಮೆರಿಕದ ಸ್ಯಾಂಕ್ಷನ್ಸ್ ಇದೆ ಅನ್ನುವಂತ ಎಕ್ಸ್ಪೆಕ್ಟೇಷನ್ ಮಾಡಬಹುದು. ಬಟ್ ನಿಮ್ಮ ಊಹೆ ಸರಿ. ಆದ್ರೆ ಇಲ್ಲಿ ಸಮಸ್ಯೆ ಆಗೋದು ಮಿಡ್ಲ್ ಈಸ್ಟ್ ಅಲ್ಲಿ ಟೆನ್ಷನ್ ಆದ್ರೆ ರೆಡ್ ಸೀ ನಲ್ಲಿ ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಮಿಡ್ಲ್ ಈಸ್ಟ್ ಯುದ್ಧಗ್ರಸ್ತ ಆದ್ರೆ ಸಮುದ್ರದಲ್ಲಿ ಬರುವಂತ ಶಿಪ್ ಗಳ ಮೇಲೆ ಕೂಡ ಅಟ್ಯಾಕ್ ಮಾಡುವಂತ ಚಾನ್ಸಸ್ ಇರುತ್ತೆ. ಜೊತೆಗೆ ಇವರು ಮಾಡುವಂತ ಟಾರ್ಗೆಟ್ಸ್ ಕೂಡ ಅವೇ ಆಗಿರುತ್ತೆ. ಎಸ್ಪೆಷಲಿ ಡೈರೆಕ್ಟ್ ಆರ್ಮಿಗಳು ಅಟ್ಯಾಕ್ ಮಾಡೋದಿಲ್ಲ, ಉಗ್ರಗಾಮಿಗಳನ್ನ ಬಳಸ್ಕೊಂಡು ಅಲ್ಲಿ ಟೆನ್ಷನ್ ಅನ್ನ ಕ್ರಿಯೇಟ್ ಮಾಡುವಂತ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಈ ಯುದ್ಧ ಬೇರೆಯವ್ರಿಗೂ ಕೂಡ ಕೆಟ್ಟದ್ದಾಗಬೇಕು ಅನ್ನುವಂತ ಟಾರ್ಗೆಟ್ಸ್ ಕೂಡ ಇರುತ್ತೆ. ಹಾಗಾಗಿ ಈ ಕಾನ್ಫ್ಲಿಕ್ಟ್ ಜಾಸ್ತಿ ಆದಷ್ಟು ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ. ಸಪ್ಲೈ ಚೈನ್ ಮೇಲೆ ಇಂಪ್ಯಾಕ್ಟ್ ಆದ್ರೆ ಅಬ್ವಿಯಸ್ಲಿ ಕ್ರೂಡ್ ಬರೋದಿಲ್ಲ ಅಂತಂದ್ರೆ, ಕಡಿಮೆ ಅಂತಂದ್ರೆ, ತುಂಬಾ ಕಷ್ಟ ತರೋದು ಅಂತಂದ್ರೆ ಪ್ರೈಸ್ ಅಲ್ಲಿ ಸ್ಪೈಕ್ ಆದೇ ಆಗುತ್ತೆ. ಅದರಲ್ಲಿ ಡೌಟೇ ಇಲ್ಲ. ನೀವು ಇಲ್ಲಿ ನೋಡಬಹುದು ಇರಾನ್ ಇಸ್ರೇಲ್ ಕಾನ್ಫ್ಲಿಕ್ಟ್, ಕ್ರೂಡ್ ಸರ್ಚ್ ಥ್ರೆಟ್ ಟು ಶಿಪ್ಪಿಂಗ್ ಲೈನ್ಸ್ ಕೀಪಿಂಗ್ ಆಯಿಲ್ ರಿಫೈನರ್ಸ್ ಆನ್ ದ ಎಡ್ಜ್. ಶಿಪ್ಪಿಂಗ್ ಲೈನ್ಸ್ ಗೆ ಸಮಸ್ಯೆ ಆಗೋದು, ಇದೇ ಕಾರಣಕ್ಕೆ ಕ್ರೂಡ್ ಅಲ್ಲಿ ರ್ಯಾಲಿ ಕೂಡ ನೋಡ್ಲಿಕ್ಕೆ ಸಿಗ್ತಾ ಇರೋದು. ನಂತರ ನೀವು ಇಲ್ಲಿ ನೋಡಬಹುದು ಅಮೆರಿಕ ಕೂಡ ಕೆಲವೊಂದು ಮಾತುಗಳನ್ನ ಹೇಳಿದೆ. ಎಸ್ಪೆಷಲಿ ಇವತ್ತು ನೋಡಬಹುದು, ಡೊನಾಲ್ಡ್ ಟ್ರಂಪ್ ವಾನ್ಸ್ ಇರಾನ್ ಟು ಮೇಕ್ ಡೀಲ್ ಅಂಡ್ ಸೇವ್ ಇರಾನಿಯನ್ ಎಂಪೈರ್. ಡೀಲ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗುತ್ತೆ ಅನ್ನುವಂತ ವಾರ್ನಿಂಗ್ ಅನ್ನ ಕೊಡ್ತಿದ್ದಾರೆ ನ್ಯೂಕ್ಲಿಯರ್ ಡೀಲ್ ಗೆ ಸಂಬಂಧಪಟ್ಟಂತೆ. ಈಗಾಗಲೇ ಸಾಕಷ್ಟು ಮಾತುಕತೆಗಳು ಕೂಡ ನಡೀತಾ ಇತ್ತು ಅಮೆರಿಕದ ಜೊತೆ. ಬಹುಶಃ ಅಲ್ಲಿ ಮಾತುಕತೆಗಳು ಫೇಲ್ಯೂರ್ ಆದ ಕಾರಣಕ್ಕೆ ಹಿಂದಿನಿಂದ ಅಮೆರಿಕ ಸಪೋರ್ಟ್ ಕೂಡ ಮಾಡಿರಬಹುದು ಇಸ್ರೇಲ್ಗೆ. ಮುಂದೆ ಹೇಳ್ಕೊಳ್ತಾ ಇಲ್ಲ ಅಷ್ಟೇ. ಇದೇ ರೀತಿ ವಾರ್ನಿಂಗ್ ಅನ್ನು ಕೂಡ ಡೊನಾಲ್ಡ್ ಟ್ರಂಪ್ ಅವರು ಕೊಡ್ತಿದ್ದಾರೆ ಇಸ್ರೇಲ್ಗೆ. ನಂತರ ಇಸ್ರೇಲ್ ಕೂಡ ನೀವು ಇಲ್ಲಿ ನೋಡಬಹುದು, ಇಫ್ ಯು ಡೋಂಟ್ ಆಕ್ಟ್ ನೌ, ಅಂದ್ರೆ ನಾವೀಗ ಆಕ್ಟ್ ಮಾಡಿಲ್ಲ ಅಂದ್ರೆ, ಅವ್ರು ರಿಯಾಕ್ಟ್ ಮಾಡಿಲ್ಲ ಇವ್ರಿಗೆ ಅಂದ್ರೆ ನಮ್ಮ ಅಸ್ತಿತ್ವಕ್ಕೆ ಧಕ್ಕೆ ಬರುತ್ತೆ ಅನ್ನುವಂತ ಮಾತನ್ನ ಹೇಳಿದೆ. ನೋಡೋದು, ಇಫ್ ಯು ಡೋಂಟ್ ಆಕ್ಟ್ ನೌ ವಿ ಸಿಂಪ್ಲಿ ವೋಂಟ್ ಬಿ ಹಿಯರ್. ನಾವೀಗ ಸುಮ್ನೆ ಕೂತಿದ್ರೆ ನಾವ್ ಇಲ್ಲಿ ಇರೋದಿಕ್ ಆಗೋದೇ ಇಲ್ಲ. ಎಕ್ಸಿಸ್ಟೆನ್ಸ್ ಗಾಗಿ ನಾವು ಈ ಅಟ್ಯಾಕ್ ಅನ್ನ ಮಾಡ್ಲೇಬೇಕಾಗಿದೆ ಅನ್ನುವಂತ ಮಾತನ್ನ ಇಸ್ರೇಲ್ ಕೂಡ ಹೇಳಿದೆ ಇವತ್ತು. ಒಟ್ಟಿನಲ್ಲಿ ಈ ಎಲ್ಲ ಕಾನ್ಫ್ಲಿಕ್ಟ್ ಗಳು ಮಾರ್ಕೆಟ್ ನ ಮೇಲೆ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದಾವೆ. ಜೊತೆಗೆ ಈ ಕಾನ್ಫ್ಲಿಕ್ಟ್ ಜಾಸ್ತಿ ದಿನ ಎಳೆದಷ್ಟು ಕೂಡ ಎಕನಾಮಿಕ್ ಇಂಪ್ಯಾಕ್ಟ್ ಜಾಸ್ತಿ ಆಗುತ್ತೆ ದೇಶಗಳ ಮೇಲೆ. ಹಾಗೆ ನಾವೀಗಾಗಲೇ ಕ್ರೂಡ್ ಅಲ್ಲಿ ರ್ಯಾಲಿಯನ್ನ ನೋಡಿದ್ವಿ. ಗೋಲ್ಡ್ ಅಲ್ಲೂ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ. ನೋಡಬಹುದು ಯಾವ ರೀತಿ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ಅಂತ. 1 ಲಕ್ಷವನ್ನ ಕ್ರಾಸ್ ಮಾಡಿದೆ ಗೋಲ್ಡ್. ಈಕ್ವಿಟಿ ಮಾರ್ಕೆಟ್ಸ್ ಗೆ ನೆಗೆಟಿವ್ ಸುದ್ದಿ ಬಂದ್ರೆ ಅಬ್ವಿಯಸ್ಲಿ ಅದು ಕಮೋಡಿಟಿ ಮಾರ್ಕೆಟ್ ಗೆ ಪಾಸಿಟಿವ್ ಸುದ್ದಿ ಆಗುತ್ತೆ. ಅದರಲ್ಲೂ ಗೋಲ್ಡ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡುತ್ತೆ. ಕ್ರೂಡ್ ಅಲ್ಲಿ ರ್ಯಾಲಿ ಕಂಡು ಬಂದಿದೆ, ಗೋಲ್ಡ್ ಅಲ್ಲೂ ಕೂಡ ರ್ಯಾಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ. ಎರಡು ಕಡೆ ಒಳ್ಳೆ ಪರ್ಫಾರ್ಮೆನ್ಸ್ ಬರ್ತಾ ಇದೆ. ಈಕ್ವಿಟಿ ಮಾರ್ಕೆಟ್ಸ್ ಎಲ್ಲ ಕಡೆ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದವೆ ಇವತ್ತು. ನೀವು ಇಲ್ಲಿ ನೋಡಬಹುದು ಗೋಲ್ಡ್ ಪ್ರೈಸಸ್ ಬ್ರೆಚ್ ಕೀ ₹1 lakh ಲೆವೆಲ್ ಟು ಹಿಟ್ ರೆಕಾರ್ಡ್ ಐ ಅಮಿಡ್ ಮಿಡ್ಲ್ ಈಸ್ಟ್ ಟೆನ್ಷನ್ಸ್. ಈ ಟೆನ್ಷನ್ ಜಾಸ್ತಿ ಆದಷ್ಟು ಗೋಲ್ಡ್ ಗೆ ಪಾಸಿಟಿವ್ ಸುದ್ದಿ ಆಗುತ್ತೆ, ಈಕ್ವಿಟಿ ಮಾರ್ಕೆಟ್ಸ್ ಗೆ ನೆಗೆಟಿವ್ ಸುದ್ದಿ ಆಗುತ್ತೆ. ಒಟ್ಟಿನಲ್ಲಿ ಇವತ್ತಿನ ಮಾರ್ಕೆಟ್ ನ ಡೌನ್ ಪರ್ಫಾರ್ಮೆನ್ಸ್ ಗೆ ಪ್ರಮುಖ ಕಾರಣ ಅಂತಂದ್ರೆ ಅದು ಇಸ್ರೇಲ್ ಹಾಗೂ ಇರಾನ್ ನಡುವಿನ ಈ ಸಂಘರ್ಷ. ಹಾಗೆ ಇನ್ನಿತರೆ ಸಣ್ಣ ಪುಟ್ಟ ಕಾರಣಗಳಿರ್ತವೆ. ನಿನ್ನೆ FIS ಮಾರಿದ್ರು, ಇವತ್ತು ಕೂಡ ಮಾರಿರ್ಬೋದೇನೋ ಗೊತ್ತಿಲ್ಲ, ಅಪ್ಡೇಟ್ ಬರೋದು ಲೇಟ್ ಆಗುತ್ತೆ. ಹಾಗೆ ನೋಡಿದ್ರೆ ನಿನ್ನೆ ನಮ್ಮ ಮಾರ್ಕೆಟ್ ಗೆ ಪಾಸಿಟಿವ್ ಸುದ್ದಿ ಬಂದಿತ್ತು ಇನ್ಫ್ಲೇಷನ್ ವಿಚಾರದಲ್ಲಿ. ಬಹುಶಃ ಆ ಸುದ್ದಿ ಕೂಡ ಇವತ್ತು ಕಾಂಟ್ರಿಬ್ಯೂಷನ್ ಮಾಡಿರ್ಬೋದು ಲೋ ಇಂದ ರಿಕವರಿ ಆಗ್ಲಿಕ್ಕೆ. ಈ ರೀತಿಯ ಎಲ್ಲಾ ಚಾನ್ಸಸ್ ಇದೆ. ನಾನು ಈಗಾಗಲೇ ಮಾರ್ನಿಂಗ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೆ, ಈ ವಿಡಿಯೋದಲ್ಲೂ ಹೇಳ್ತೀನಿ, ಮುಂದಿನ ವಿಡಿಯೋಗಳಲ್ಲೂ ಕೂಡ ಹೇಳ್ತೀನಿ.
ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಈ ಎಲ್ಲ ಸಂಘರ್ಷಗಳನ್ನ ನೋಡ್ಲೇಬೇಕು ಮಾರ್ಕೆಟ್ ಅಲ್ಲಿ. ನೋಡ್ಕೊಂಡೆ ನಮಗೆ ಒಳ್ಳೆ ರಿಟರ್ನ್ಸ್ ಕೂಡ ಸಿಗೋದು. ಕೆಲವು ಸಲ ಡೌನ್ ಆಗುತ್ತೆ ನಮ್ಮ ಪೋರ್ಟ್ಫೋಲಿಯೋ, ಕೆಲವು ಸಲ ನೆಗೆಟಿವ್ ಕೂಡ ಆಗ್ಬೋದು. ಬಟ್ ತಾಳ್ಮೆ ಇದ್ರೆ ಒಳ್ಳೆ ಸ್ಟಾಕ್ ಗಳಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಮಾರ್ಕೆಟ್ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡುತ್ತೆ. ಅದನ್ನ ನಾವು ಸಾಕಷ್ಟು ಸಲ ನೋಡಿದ್ವಿ, ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ವಿ. ಲಾಸ್ಟ್ 6 months ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ನೋಡೋಣ ಮುಂದುವರೆದು ಯಾವ ರೀತಿ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ವೀಕ್ ಅಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಅಂತ. ಎಸ್ಪೆಷಲಿ ಈಗ 2 ದಿನ ರಜೆ ಇರುತ್ತೆ, ಅದ್ರ ಮಧ್ಯೆ ಯಾವೆಲ್ಲ ಸುದ್ದಿಗಳು ಬರುತ್ತವೆ ಅವುಗಳ ಮೇಲೆ ಮಾರ್ಕೆಟ್ ಸೋಮವಾರ ರಿಯಾಕ್ಟ್ ಮಾಡುತ್ತೆ. ನೋಡೋಣ ಮುಂದಿನ ವಾರ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ. ಸರಿ ಗೆಳೆಯರಿ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.